ಹಾಯ್ ಸರಸ್ವತಿ. ಹಾಯ್ ಕಾವ್ಯ. ಇವತ್ತೇನು ಸ್ಪೆಷಲ್ಲು? ಇವತ್ತು ಕೋಳಿದು ಲಿವರ್ ಫ್ರೈ ಮಾಡೋಣ. ಕೋಳಿ ಲಿವರ್ ಫ್ರೈನಾ? ಓಕೆ. ಸೊ ಅದಕ್ಕೆ ಏನೇನು ತಗೊಂಡಿದ್ದೀರಾ? ಅರ್ಧ kg ಚಿಕನ್ ಲಿವರ್ ತೊಗೊಂಡಿದ್ದೀನಿ. ಓಕೆ. ಮತ್ತು ಫ್ರೈಗೆ 2 ಈರುಳ್ಳಿ, 2 ಟೊಮೆಟೊ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ 2 ಒಗ್ಗರಣೆಗೆ, ಕರಿಬೇವು 2 ಏಲಕ್ಕಿ, ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ. ಮಸಾಲೆಗೆ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರು, ಅರ್ಧ ಸ್ಪೂನ್ ಗರಂ ಮಸಾಲೆ, 1.5 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಒಂದು ಚಿಟಿಕೆ ಅರಿಶಿನ, 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಫ್ಲೇವರ್ಗೆ ಹಾಕೋಣ ಲಾಸ್ಟಿಗೆ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಏಲಕ್ಕಿ ಹಾಕ್ತಾಯಿದ್ದೀನಿ, 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, 2 ಗರಿ ಕರಿಬೇವು ಹಾಕ್ತಾಯಿದ್ದೀನಿ, 2 ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಬ್ರೌನ್ ಆಗಿದೆ ಈರುಳ್ಳಿ. ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊಗೆ 1 ಸ್ಪೂನ್ ಉಪ್ಪು ಹಾಕೋಣ. ಉಪ್ಪು ಹಾಕಿದರೆ ಬೇಗ ಸಾಕು. ಇದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಿಡೋಣ. ಅದನ್ನು ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಮುಂಚೆನೇ ಹಾಕಿಬಿಟ್ರೆ ತಲ ಹಿಡ್ಕೊಂಡ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ. ಟೊಮೆಟೊ ಮೇಲೆ ಹಾಕಿದ್ರೆ ತಲ ಹಿಡ್ಕೊಳ್ಳೋದು. ಇವಾಗ ಒಂದು ಪ್ಲೇಟ್ ಮುಚ್ಚೋಣ. ಒಂದು 5 ನಿಮಿಷಕ್ಕೆ ಸಾಫ್ಟ್ ಆಗುತ್ತೆ. ನೋಡಿ, ಟೊಮೆಟೊ ಸಾಫ್ಟ್ ಆಗಿದೆ. ಪೇಸ್ಟನ್ನು ಸ್ವಲ್ಪ ಫ್ರೈ ಆಗಿದೆ ಅದರ ಜೊತೆಗೆ. ಇವಾಗ ಮಸಾಲೆ ಪೌಡರ್ಗಳನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಹುರ್ಕೊಂಡಾಗಿದೆ. ಇವಾಗ ಲಿವರ್ ಹಾಕ್ತಾ ಇದ್ದೀನಿ ಅರ್ಧ kg. ಇದಕ್ಕೆ ಸಾಲ್ಟು ಹಾಕೋಣ. 1 ಸ್ಪೂನ್ ಹಾಕಿದ್ದೀನಲ್ಲ ಟೊಮೆಟೊ ಸಾಫ್ಟ್ ಆಗಲಿಕ್ಕೆ. ಮತ್ತು ಇನ್ನೊಂದು ಸ್ಪೂನ್ ಇವಾಗ ಹಾಕ್ತೀನಿ. ಒಂದು ಸ್ವಲ್ಪ ಗಟ್ಟಿಯಾಗಲಿ. ತುಂಬ ಮಿಕ್ಸ್ ಮಾಡಿದ್ರೆ ಪುಡಿ ಥರ ಆಗಿಬಿಡುತ್ತೆ. ಅದಕ್ಕೆ 1-2 ನಿಮಿಷ ಬಿಡೋಣ. ಓಕೆ. ಸೊಪ್ಪು ತೊಗೊಂಡಿದ್ದೀನಲ್ಲ, ಪುದೀನ ಮತ್ತು ಕೊತ್ತಂಬರಿ, ಅಲ್ಲಿ ಅರ್ಧದಷ್ಟು ಹೆಚ್ಚಿ ಹಾಕೋಣ, ಅರ್ಧದಷ್ಟನ್ನ ಪೇಸ್ಟ್ ಮಾಡಿ ಹಾಕೋಣ. ಚೆನ್ನಾಗಿರುತ್ತೆ. ಇಷ್ಟನ್ನು ರುಬ್ಕೊಳ್ಳೋಣ. 2 ಸ್ಪೂನಷ್ಟು ಕೊತ್ತಂಬರಿ ಮತ್ತು ಪುದೀನದ್ದು ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಹಾಕ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಮಕ್ಕಳಿಗೂ ಸ್ವಲ್ಪ ಇಷ್ಟ ಆಗುತ್ತೆ. ಫ್ಲೇವರ್ ಚೆನ್ನಾಗಿರುತ್ತೆ ಬಿಡಿ, ಪುದೀನ ಇದ್ರದ್ದೆಲ್ಲ. ಜಾಸ್ತಿ ಕಲಸೋಕ್ಕೆ ಭಯ ಆಗುತ್ತೆ, ಕಲಿಸ್ಕೊಬಿಡುತ್ತೆ ಅಂತ. ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ. ಅಂದರೆ ಇದನ್ನು ಜಾಸ್ತಿ ನೀವು ಮಿಕ್ಸ್ ಮಾಡ್ತಾ ಇಲ್ಲ ಅಲ್ಲ, ಸುಮ್ಮನೆ ಮೇಲ್ಮೇಲೆ ಹಾಗೆ ಮಾಡ್ತಾರೆ. ಅದು ಪುಡಿ ಆಗ್ಬಿಡುತ್ತೆ ಅಂತ ಭಯ. ಓಕೆ. ಅದು ತುಂಬ ಸಲ ತೊಳೆದಿರ್ತೀವಿ, ಅರಿಶಿನ ಪುಡಿಯಲ್ಲಿ ನೆನೆಸಿ ತೊಳೆದಿರ್ತೀವಿ. ಸ್ವಲ್ಪ ತುಂಬ ಮಿಕ್ಸ್ ಮಾಡೋಕ್ಕೆ ಭಯ ಆಗುತ್ತೆ. ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ. ಈಗ ಅದ್ರ ಜೊತೆಗೆ ಹಾಕಲ್ಲ ನೀವು? ಅದ್ರ ಜೊತೆಗೆ ಹಾಕಲ್ಲ, ಸಪ್ರೇಟಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಕ್ರಂಚಿಯಾಗಿದೆ. ಎಣ್ಣೆ ಕಾದಿದೆ. ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಒಂದೇ ಒಂದು ಮೆಣಸಿನ್ಕಾಯಿ. ಓಕೆ. ಅರ್ಧ ಈರುಳ್ಳಿ. ಇವರು ಆ ಕಡೆ ಲಿವರ್ಗೆ ಸಪ್ರೇಟು ಎಲ್ಲ ಹಾಕಿದ್ದಾರೆ. ಬಟ್ ಇವಾಗ ಕ್ರಂಚಿನೆಸ್ಗೋಸ್ಕರ ಏನು ಮಾಡ್ತಿದ್ದಾರೆ ಅಂದರೆ ಸಪ್ರೇಟ್ ಒಂದು ಚಿಕ್ಕ ಬಾಣಲಿಯಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ಮೇಲ್ಗಡೆ ಉದುರಿಸೋದಲ್ವ ತಿನ್ನೋ ಟೈಮಿಗೆ. ಹೌದು. ಓಕೆ. ಫಾರ್ ಎಕ್ಸ್ಟ್ರಾ ಟೇಸ್ಟ್ ಆ್ಯಂಡ್ ಫ್ಲೇವರ್. ಯೂಶಲಿ ಲಿವರು ಅಷ್ಟು ಇಷ್ಟ ಆಗಲ್ಲ ಅಲ್ವಾ ಸರು? ಅದ್ರದ್ದು ಅಂದರೆ ಚಿಕನ್ ಲಿವರ್ ಯೂಶಲಿ ಸ್ಪೆಷಲ್ ಆಗಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಓಕೆ. ಹಾಗಾಗಿ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಓಕೆ. ಅದನ್ನು ಕ್ರಂಚಿ ಹುರ್ಕೊಂಡು ಇದು ಹಾಕೋಣ. ಕಾವ್ಯ, ಲಿವರ್ ಫ್ರೈ ರೆಡಿ ಆಗಿದೆ. ಓಕೆ. ಫೈನಲ್ ಟಚ್. ಸೊ ಕ್ರಂಚಿ ಆನಿಯನ್ ಆ್ಯಂಡ್ ಕ್ಯಾಪ್ಸಿಕಮ್ ಹಾಕಿದ್ರೆ ರೆಡಿ. ರೆಡಿ. ಈಗ ಇದನ್ನ ಆಫ್ ಮಾಡ್ತಾ ಇದ್ದೇನೆ. ಕಾವ್ಯ, ಟೇಸ್ಟ್ ಮಾಡಿ. ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ ಸರು, ಅಲ್ಲ ಕ್ಯಾಪ್ಸಿಕಮ್ದು. ಇವತ್ತು ಟೇಸ್ಟ್ ಮಾಡ್ತಾ ಇದ್ದಾಳೆ ನಮ್ಮ ಜಾಜಿ ಮಲ್ಲಿಗೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು.
ಚಪಾತಿ ಜೊತೆಗೆ ಲಿವರ್ ಫ್ರೈ ಹಿಂಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಹೇಗಿದೆ? ಅವ್ರು ಹೀಗೆ ತೋರಿಸ್ತಾ ಇದ್ದಾರೆ ಅಂದರೆ ಸೂಪರ್ ಆಗಿದೆ ಅಂತ. ನೀವು ಟೇಸ್ಟ್ ಮಾಡಿ ಹೇಳಿ ಬನ್ನಿ ಕಾವ್ಯ. ಸರಸ್ವತಿ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಮೆಥಡ್ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸೂಪರ್, ತುಂಬ ಚೆನ್ನಾಗಿದೆ ಸರ್.